ರೆಸಿಪಿ ಮಾಡೋದಕ್ರಿ ಯಾವುದೋ ಆಗಲಿ ಒಟ್ಟ ಹಿಟ್ಟ ಎಲ್ಲಿ ಉಪಯೋಗಿಸಿಲ್ರಿ. ಮತ್ತು ಇವತ್ತಿನ ಇದ್ರೊಳಗೆ 2 ವಿಡಿಯೋ ಮಾಡಿ ತೋರಿಸಿವ್ರಿ. ಒಂದು ಹಪ್ಪಳ ಮಾಡೀವ್ರಿ, ಒಂದು ಏನೈತಿ ಚಿಪ್ಸ್ ಮಾಡೀವ್ರಿ. ಭಾರಿ ಬೆಸ್ಟ್ ಐತಿ. ಪೂರ್ಣ ವಿಡಿಯೋ ನೋಡ್ರಿ, ನಾವು ಹೆಂಗೆ ಮಾಡಿದ್ವಿ ಅನ್ನೋದು ಗೊತ್ತಾಕತಿ. ಯಾಕಂದ್ರೆ ಬ್ಯಾಸ್ಗೆ ಅಂತರೂ ಮಣ್ಣಗಂಡ ಐತ್ರಿ, ರೆಸಿಪಿ ಮಾಡ್ಕೊಳಕ್ಕೆ ಅನುಕೂಲ ಆಕತ್ರಿ. ಇವೇನೈತಿ ಬಟಾಟೆ ಅದಾವ ನೋಡ್ರಿ. ಬಟಾಟೆ ಏನೈತಿ ಈ ರೀತಿ ಮ್ಯಾಗಿಂದೆಲ್ಲ ಸೊಟ್ಟಿ ತೆಗೆದು ಇಟ್ಕೊಂಡಿವ್ರಿ ನಾವು. ಪೂರ್ಣ ಅದ್ರದ್ದು ಮ್ಯಾಗಿಂದೆಲ್ಲ ಸೊಟ್ಟಿ ತೆಗೆದು ಏನೈತಿ ಈ ರೀತಿ ಚಿಪ್ಸ್ ಮಾಡೀವ್ರಿ ನಾವು. ನೋಡ್ರಿ ಇಲ್ಲಿ ಚಿಪ್ಸ್ ಮಾಡೋದು ತೋರ್ಸಾಕತ್ತೀವ್ರಿ ನಾವು. ಇಷ್ಟ ನೋಡ್ರಿ, ಒಂದ ಸೌನ ಯಾವ ರೀತಿ ಬಿದ್ದಾವ ಅನ್ನೋದು ನಾವು ಇಲ್ಲಿ ನಿಮಗೆ ತೋರ್ಸಾಕತ್ತೀವ್ರಿ. ಅಷ್ಟ ಫೈಟು ಹಾಕವ್ರಿ. ಫುಲ್ಲ ಮ್ಯಾಗಿನ ಸೊಟ್ಟಿ ತೆಗೆದು ಮಾಡಿದೀವಿ ಅಂದ್ರೆ ಮತ್ತೆ ಚಂದ ಬೀಳ್ತತ್ರಿ. ನೋಡ್ರಿ ಈಗ ಇಲ್ಲಿ ಇದೇ ರೀತಿ ಅಷ್ಟು ತೆಗೆದು ಇಟ್ಕೊಂಡಿವ್ರಿ ನಾವು. ನೋಡ್ರಿ ಈಗಾಗಲೇ ಅಮ್ಮನ ಅಡುಗೆ ಚಾನಲ್ದಾಗ ಎಲ್ಲ ಥರ ಹಾಕೋತ ಬರಾಕತ್ತೀವ್ರಿ ನಾವು. ಹಪ್ಪಳ, ಶಾಂಡ್ಗಿ ಮತ್ತು ಚೀಪ್ಸ ಹಿಂಗೆ ಎಲ್ಲ ಥರ ಮಾಡ್ಕೋತ ಬರಾಕತ್ತೀವ್ರಿ. ತಪ್ಪಲಾರ್ದ ವಿಡಿಯೋ ನೋಡ್ರಿ, ಯಾವ ಬೇಕಾವ್ನ ರೆಸಿಪಿಗಳು ಮಾಡ್ಕೊರಿ. ನೀವು ಯಾವುದೋ ಮಾಡ್ಕೊಂಡ್ರು ನಾವು ಇಂಥದ್ದು ಮಾಡ್ಕೊಂಡದೀವಿ ಕರೆಕ್ಟ್ ಆಗೈತೆ ಅಂತ ಹೇಳಿ ನಮ್ಗೊಂದಿಟ್ಟು ಕಮೆಂಟ್ ತಿಳಿಸೋದು ಮಾತ್ರ ಮರಿಬೇಡ್ರಿ. ನೀವು ಕಮೆಂಟ್ ತಿಳಿಸಿದ್ರಿ ಅಂದ್ರೆ ನಮಗೂ ಭಾಳ ಅಂದ್ರೆ ಭಾಳ ಖುಷಿ ಆಕೈತ್ರಿ. ಇಲ್ಲಿ ಏನೈತಿ ನೀರ ಪೂರ್ತಿ ಕುದಿಯಾಕತ್ತೇವ್ರಿ. ಆಗ ಕುದಿ ನೀರಿಗೆ ತಂದು ಇವನ್ನ ಚಿಪ್ಸ ಹಾಕಾಕತ್ತೀವಿ ನೋಡ್ರಿ. ಇಲ್ಲೇ ನೋಡ್ರಿ ಈ ರೀತಿ ಇಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ. ಉಪ್ಪು ಭಾಳ ಹಾಕಬಾರ್ದ್ರಿ, ಯಾಕಂದ್ರೆ ಒಣಗಿದ್ದಿಂದ ಪೂರ್ತಿ ಮತ್ತು ಒಟ್ಟು ಉಪ್ಪು ಅನ್ನಿಸ್ತಾವ್ರಿ ಅವು ಕರದಿಂದ. ಈಗ ಏನೈತಿ ಒಂದು ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೋತ ಬರ್ರಿ ಇಂಥದಕ್ಕೆಲ್ಲ ಹಪ್ಪಳ ಸಂಡಿಗೆಗಳಿಗೆ. ಈಗೇನೈತಿ ಈ ರೀತಿ ತೆಳಗ ಮೇಲೆ ಮಾಡ್ಕೋತ ಹೋಗೋದ್ರಿ. ಇವನ್ನ ನಾವು ಒಂದು ಸ್ವಲ್ಪ ದಿಪ್ಪಿಟ್ಟಿವ್ರಿ. ಯಾಕಂದ್ರೆ ದಿಪ್ಪಿಟ್ಟಿವಂದ್ರೆ ಹಿಂಗೆ ಒಂದು ಸ್ವಲ್ಪ ನಾವು ಕುದಿಸಿ ತಕ್ಕೊಂದಿವ ತಿಳ್ಕೊರಿ, ಒಂದು ಕಟ್ ಆಗಂಗಿಲ್ಲ, ಏನೂ ಇಲ್ಲ. ಇದು ಮನಿ ಸಾಚಾಗಳ ಚೇಂಜ್ ಮಾಡೋದವ್ರಿ. ಚಲೋ ಅಂಥದ್ದು ಐತಿ ನಮ್ಮ ಕಡೆ. ಈ ರೀತಿ ದಿಪ್ ಅಂದೂ ಐತ್ರಿ. ಪ್ಲೇಟ ಚೇಂಜ್ ಮಾಡ್ತೀವ್ರಿ ಅವ್ರನ್ನ. ನಾವು ಇವತ್ತು ದಿಪ್ಪನ್ನು ಮಾಡಿ ತೋರಿಸಿವ್ರಿ. ಯಾಕಂದ್ರೆ ಇಲ್ಲಿ ಕುದಿಸೋಟಾಗೆ ಹೊಳ ಮಾಡಿ ಅಲ್ಲೊಂದಿಟ್ಟು ಇದನ್ನ ಮಾಡೋಟಾಗೆ ಎಣ್ಣೆ ಒಳಗೆ ಅಂದ್ರೆ ಪೂರ್ಣ ಕೆಂಪಾಗಿ ಬಿಡ್ತಾವ್ರಿ ಅವು ಕರಿ ಮುಂದೆ. ಒಂದು ಸ್ವಲ್ಪ ಹಿಂಗೆ ಹಾಕಿ ಹಿಂಗೆ ತೆಗೆದು ಬಿಡ್ಬೇಕತಿ. ಈಗೇನತಿ ಇವು ಕರೆಕ್ಟ್ ಹಿಂಗೆ ಕುದ್ದು ಬಂದವ್ರಿ. ಇಲ್ಲಿ ತಕ್ಕೊಳಕತ್ತೀವಿ ನೋಡ್ರಿ ನಾವು. ಇದು ಹೂರ್ಣ ರೀ, ಚಾನ್ಗೆ ಐತ್ರಿ. ಚಾನ್ಗಿ ಒಳಗೆ ಒಂದು ಹನಿ ನೀರು ಉಳಿದಿಲ್ಲ, ಅದ್ರ ದಶಿಂದ ಅದ್ರೊಳಗೆ ಕುದಿಸಿದಂಥ ಬಟಾಟೆ ಚಿಪ್ಸ ಹಾಕೊಳಕತ್ತೀವಿ ನೋಡ್ರಿ. ಇಲ್ಲೇ ಈ ರೀತಿ ತಕ್ಕೋದ್ರಿ. ಇವನ್ನೆಲ್ಲ ತಕ್ಕೊಂಡು ಕಿಸಿಂದ ಏನೈತಿ ಅದಕ್ಕೆ ಇಲ್ಲೇ ಬಿಸಿಲಿಗೆ ಏನೈತಿ ಒಣಗಿ ಹಾಕ್ತೀವಿ ನೋಡ್ರಿ. ಇನ್ನು ಈ ರೀತಿ ಒಂದು ಇದನ್ನು ಹಾಕಿದೀವ್ರಿ, ಹಾಳಿ ಹಾಕ್ಯಾವ್ರಿ. ಇದನ್ನ ಪೆಸ್ಲಿಕ್ ಹಾಳಿ ಈ ರೀತಿ ಇಟ್ಕೋತ ಹೋಗಿಬಿಡುದ್ರಿ. ನೋಡ್ರಿ ಇವು ಯಾವ ರೀತಿ ಆಗ್ಯಾವ ಅನ್ನೋದು ನಾವು ತೋರ್ಸಾಕತ್ತೀವ್ರಿ ಕುದ್ದಿಂದ. ನೋಡ್ರಿ ಎಲ್ಲಿ ಒಂದು ಕಟ್ಟು ಆಗಿಲ್ಲ, ಏನೂ ಇಲ್ಲ. ಒಂದು ಸ್ವಲ್ಪ ಅಗ್ದಿ ಭಾಳ ದಿಪ್ ಅಂದ್ರೆ ದಿಪ್ಪು ಅಲ್ಲ, ಮೀಡಿಯಮ್ ಇಟ್ಕೋದ್ರಿ. ಪೂರ್ಣ ತಿಳು ಆತಂದ್ರೆ ಏನಾಕೈತ್ರಿ, ಎಣ್ಣೆ ಒಳಗೆ ಹಾಕಿದ ಗುಪ್ಲೆ ಬಾಯಿ ಒಳಗೆ ತಿಂದಂಗೂ ಅನ್ಸೋದಿಲ್ರಿ ಅವು. ಹಿಂಗೆ ಅದು ಅಂದ್ರೆ ಒಂದು ಸ್ವಲ್ಪ ಕರೆಕ್ಟಾಗಿ ಚಲೋ ಹಾಕವ್ರಿ. ಅದರ ದಶಿಂದ ಏನೈತಿ ಈ ರೀತಿ ಮಾಡ್ಕೊಂಡಿವ್ರಿ. ನಾವಂತರೂ ತೋರಿಸಿದ್ವಿ. ನಿಮ್ಗೆ ಇಷ್ಟ ಆದ್ರೆ ಮಾಡ್ಕೋಬೋದ್ರಿ ಈ ರೀತಿ, ಇಲ್ಲಂದ್ರೆ ತಿಳುನು ಮಾಡ್ಕೋಬೋದ್ರಿ. ಈಗ ನೋಡ್ರಿ ಅಷ್ಟು ಬಿಸಿಲಿಗೆ ಹಾಕಿ ಬಿಟ್ಟದಿವು. ಈಗ ಬೆಳಿಗ್ಗೆ ಹಾಕಿವ್ರಿ ನಾವು. ಸಾಯಂಕಾಲ ಏನೈತಿ 4 ಗಂಟೆಗೆ ಅಂದ್ರೆ ತಿರುವಿ ಹಾಕ್ಯದಿವು. ಮರುದಿವ್ಸ ಒಂದಿನ ಬಿಸಿಲಿಗೆ ಇಟ್ಟಿವ್ರಿ, ಮುಗೀತು. 2 ದಿವಸ ಬಿಸಿಲಿಗೆ ಹಾಕಿದ್ವಿ ಅಂದ್ರೆ ಪೂರ್ತಿ ಬಟಾಟೆ ಚಿಪ್ಸ ರೆಡಿನ ಹಾಕಾವ್ರಿ. ಈಗ ನೋಡ್ರಿ ಇಲ್ಲೇ ತಿರುವಿ ಹಾಕಾಕತ್ತೀವ್ರಿ. ನೋಡ್ರಿ ಭಾಳ ತೆಳ್ಳಗ ಚಿಪ್ಸ್ ಮಾಡಿ ಹಿಂಗೆ ಒಣಗಿ ಹಾಕೋ ಮುಂದೆನ ಕೈಯಾಗನ ಕತ್ತರಿಸ್ತಾವ್ರಿ. ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ನಿಮಗೆ ನಾವು ಮಾಡಿ ತೋರ್ಸಾಕತ್ತೀವ್ರಿ. ಹಿಂಗೆ ಇಲ್ಲಿ ನೋಡ್ರಿ ಇದೇ ರೀತಿನ ಅಷ್ಟು ತಿರುವಿ ಹಾಕೊಂಡಿವ್ರಿ. ಇಲ್ಲಿ ನೋಡ್ರಿ ಇದು ಚಿಪ್ಸ ನೀರಾಗ ಹೆರದು ಉಗಿ ಮುಂದನ ಏನೈತ್ರಿ ಇದನ್ನ ಮಾಡ್ಬೇಕ್ರಿ. ಈಗ ನೋಡ್ರಿ ಪೂರ್ತಿ ಒಣಗ್ಯಾವ. ಇಲ್ಲಿ ನಾವು ಪ್ಲೇಟ್ನ್ಯಾಗ ಇಟ್ಕೊಂಡಿವ್ರಿ. ಇಲ್ಲಿ ಗ್ಯಾಸ್ ಮೇಲೆ ಕಡಾವಂಗಿಗೆ ಎಣ್ಣೆ ಅಂತೂ ಕಾದೈತ್ರಿ. ನೋಡ್ರಿ ಇಲ್ಲಿ ಎಷ್ಟು ಚಂದ ಆಗಿ ಬರ್ತಾವ ಅನ್ನೋದು ನಾವು ನಿಮ್ಗೆ ತೋರ್ಸಾಕತ್ತೀವ್ರಿ. ನೋಡ್ರಿ ಇಷ್ಟ ಫೈಟು ಆಗ್ಯಾವು. ಮತ್ತು ಒಂದು ಸ್ವಲ್ಪ ಎಣ್ಣೆಗೆ ಹಾಕಿ ತೆಗಿಯೋಟಗೆ
ಕೆಂಪು ಆಗಂಗಿಲ್ಲ, ಏನೂ ಇಲ್ಲ. ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ. ಅದ್ರ ದಶಿಂದ ಏನೈತಿ, ಒಂದು ಸ್ವಲ್ಪ ದಿಪ್ಪಿನ ಮೇಲೆ ಮಾಡ್ಕೊಂಡ್ರೆ ಅಂದ್ರೆ ಈ ರೀತಿ ಚಲೋ ಆಕಾವತ್ತ ನಾವು ಇವತ್ತಿನ ವಿಡಿಯೋ ಒಳಗೆ ನಿಮಗೆ ತೋರಿಸಿವ್ರಿ. ನೋಡ್ರಿ ಎಷ್ಟು ಚಂದ ಪೂರ್ತಿ ಮ್ಯಾಗಿಂದೆಲ್ಲ ಸೊಟ್ಟಿ ತೆಗ್ದದಕ್ಕೂ ಆತು, ಮತ್ತು ದಿಪ್ ಇಟ್ಟದಕ್ಕೂ ಆತು. ಅಷ್ಟು ಚಂದ ಬಂದವ್ರಿ ಅವು ಚೀಪ್ಸ. ಎಡ್ಡಿಡ್ ದೊಡ್ಡ ಆಗ್ಯಾವ ನೋಡ್ರಿ. ಹಿಂಗಾನು ತಿನ್ಬೋದು. ಇದಕ್ಕೆ ಇದಿಷ್ಟ ಬೇಡಪ್ಪ ಅಂದ್ರೆ ಏನತಿ ಬಂಗಿ ಪುಡಿ ಹಾಕೊಂಡು ತಿನ್ಬೋದ್ರಿ, ಸಿಹಿ ಹತ್ತಾವು. ಇಲ್ಲಿ ಬಟಾಟೆ ಅದಾವ ನೋಡ್ರಿ. ಇವು ಎಷ್ಟ್ರಿ 3ರಿಂದ 4 ಬಟಾಟೆ ಅದಾವ್ರಿ. ಇವು ಈ ರೀತಿ ಕಟ್ ಮಾಡ್ಕೊಂಡಿವ್ರಿ, ಮ್ಯಾಗಿಂದೆಲ್ಲ ಸೊಟ್ಟಿ ತೆಗದ. ಇದನ್ನ ಏನತಿ ಮಿಕ್ಸರ್ ಜಾರಿಗೆ ಹಾಕೊಳಕತ್ತೀವಿ ನೋಡ್ರಿ. ಈಗ ನೋಡ್ರಿ ಅಷ್ಟು ಏನತಿ ಮಿಕ್ಸರ್ ಜಾರಿಗೆ ಹಾಕೊಂಡು ಕೆಸಿಂದ ಇದನ್ನ ಏನತಿ ನಾವು ಹಪ್ಪಳ ಮಾಡಿ ತೋರಿಸಿವ್ರಿ. ಈಗ ನೋಡ್ರಿ ಮಿಕ್ಸರ್ಗೆ ಹಾಕೊಂಡ ಬಂದೀವ್ರಿ. ಇಲ್ಲೇ ಯಾವ ರೀತಿ ಆಗೈತೆ ಅನ್ನೋದು. ಇಷ್ಟ ಇದಕ್ಕಿಂತಲೂ ಸಣ್ಣ ಆದರೂ ಸಾಧ್ಯ ಆದ್ರೆ ಸಣ್ಣ ಮಾಡ್ರಿ. ನೋಡ್ರಿ ಈಗ ಎಷ್ಟ್ರಿ 1 ಕಪ್ ರಸ ಆಗೈತ್ರಿ ಅದು ಬಟಾಟಿದು. ಇಲ್ಲಿ ಏನತಿ ನಾವು 2 ಕಪ್ ನೀರು ಹಾಕಾಕತ್ತೀವ್ರಿ. 1 ಕಪ್ ಅದು ಬಟಾಟಿ ರಸಕ್ಕೆ 2 ಕಪ್ ನೀರು ಹಾಕಿವ್ರಿ. ನೀರು ಹಾಕಿ ಏನತಿ ಈ ರೀತಿ ಉರಿ ಫಸ್ಟಿಗೆ ಒಂದಿಟ ಸ್ಲೋ ಇಟ್ಟ ಚಲೋ ತಂಗೆ ಒಂದಿಟ ಲೇಟ್ ಆಕತ್ರಿ. ಆದ್ರೆ ಆಗಲಿ ಇದು ಒಂದು ರೆಸಿಪಿ ಭಾಳ ಅಂದ್ರೆ ಭಾಳ ಚಲೋ ಐತ್ರಿ. ಯಾಕಂದ್ರೆ ಹಲ್ಲು ಇಲ್ದವ್ರಿಗೈತಿ ತಿನ್ನೋದಕ್ಕಂತರೂ ಭಾರಿ ಬೆಸ್ಟ್ ಆಕತ್ರಿ. ಯಾಕಂದ್ರೆ ನಾವು ಹಲ್ಲು ಇದ್ದವ್ರು ಶಾಂಡ್ಗಿ ಹಪ್ಪಳ ಬೇಕಂತ ಬಿರುಸಿದ್ರು ಕಡ್ಕೊಂಡು ತಿಂತೀವ್ರಿ. ವಯಸ್ಸಾದವ್ರಿಗೆ ಏನೈತಿ ಈ ರೆಸಿಪಿ ಭಾಳ ಚಲೋ ಐತ್ರಿ. ಅವರು ತಿನ್ಲನ್ನು ನಮ್ಮಲ್ಲಿ ಮನಸ್ಸಿನಾಗ ಇತ್ತ ತಿಳ್ಕೊರಿ. ಈ ರೀತಿ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಇಟ್ಟಿವು ಅಂದ್ರೆ ಅವರು ಖುಷಿ ಪಟ್ಟ ತಿಂತಾರ್ರಿ ಇವತ್ತರನ್ನೆಲ್ಲ. ಈಗ ನೋಡ್ರಿ ಇಲ್ಲಿ ಈ ರೀತಿ ಮಾಡೋದ್ರಿ ಇವತ್ತರನ್ನ. ಇಷ್ಟು ಗಟ್ಟಿ ಆಗೋವರೆಗೆ ಇದನ್ನ ಕುದಿಸ್ಕೋದ್ರಿ. ಇದೇನಪ್ಪ ಕಪ್ ಹಂಗೆ ಹಿಂಗ್ಯಾಕತಿ ರಾಗಿ ಹಿಟ್ಟಿನ ಗತಿ ಅನ್ಕೋಬೇಡ್ರಿ. ಯಾಕಂದ್ರೆ ಕಪ್ ಇದ್ರು ಇರಲಿ, ಕರದಿಂದ ಕರೆಕ್ಟ್ ಆಗ್ಯಾವ್ರಿ. ಕರ ಬಾಯೊಳಗೆ ತಿನ್ನಕ್ಕೆ ಭಾಳ ರುಚಿಯಾಗ್ಯಾವು. ಚೆಂಚಕ್ಕೆ ನೋಡ್ರಿ ಈ ರೀತಿ ಹಿಂಗೆ ಬಟ್ ಎಳೆದ್ ಬಿಟ್ರೆ ಅದು ಎಡ್ಡು ಬಂದು ಕೂಡಬಾರ್ದ್ರಿ. ಅದು ಅತ್ತಾಗಿಂದ ಅತ್ತ ಇರ್ಬೇಕ್ರಿ, ಇತ್ತಾಗಿಂದ ಇತ್ತ ಇರಬೇಕು, ಅಂದ್ರೆ ಕರೆಕ್ಟಾಗಿರ್ತೈತ್ರಿ. ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವ್ರಿ. ಉಪ್ಪು ಹಾಕಿ ಏನತಿ ಇದು ಮೆಣಸಿನ್ಕಾಯಿ ಪುಡಿ ಹಾಕಿದೀವ್ರಿ. ನಾವು ಚಿಲ್ಲಿ ಅತ್ತಾರಲ್ರಿ ಅದನ್ನು ಹಾಕೊಂಡು ಕೆಸಿಂದ ಈ ರೀತಿ ತಿರುವಾಡ್ಕೊಳಕತ್ತೀವ್ರಿ. ನಮ್ಗೆ ಇದು ಬೇಡಪ್ಪ ಕೆಂಪಗೆ ಅಂದ್ರೆ ಹಸಿ ಮೆಣಸಿನ್ಕಾಯಿ ಆದರೂ ಹಾಕೋಬೋದು. ಹಸಿ ಮೆಣಸಿನ್ಕಾಯಿನೂ ಬೇಡ ಅಂದ್ರೆ ಜೀರಿಗೆ ಅಷ್ಟನ್ನು ನೀವು ಹಾಕೊಂಡು ಮಾಡ್ಕೊಂಡು ತಿನ್ಬೋದ್ರಿ. ಭಾರಿ ಬೆಸ್ಟ್ ಹಾಕವು. ಮತ್ತು ಇದಕ್ಕೆ ಏನತಿ ನಾವು ಈ ದಿನ ಉಪಯೋಗಿಸೋ ಉಪ್ಪು ಹಾಕ್ಲಾರ ಸೈದನ್ನಲ್ಲಿ ಉಪ್ಪು ಹಾಕಿದ್ವಿ ಅಂದ್ರೆ ಉಪವಾಸಕ್ಕಂತರೂ ಭಾರಿ ಬೆಸ್ಟ್ ಹಾಕಿದ್ದು ರೀ. ಯಾಕಂದ್ರೆ ಅದನ್ನು ಮಾಡೋರು ಇದ್ರೆ ಮಾಡ್ಕೋರಿ. ನಾವಂತರೂ ಜಲ್ದಿ ಮಾಡಿ ತೋರಿಸಿವಿ. ಈಗ ಸೈದನ್ನಲ್ಲಿ ಉಪ್ಪು ಹಾಕಿದ್ರೆ ತಿಳ್ಕೊರಿ, ಉಪವಾಸಕ್ಕೆ ಕರ್ಕೊಂಡು ತಿನ್ನಕ್ಕೆ ಭಾಳ ಚಲೋ ಆಕವ್ರಿ. ನೋಡ್ರಿ ಈಗ ಈ ರೀತಿ ಹಾಕೋತ ಹೋಗಿಬಿಡುದು ನೋಡ್ರಿ. ಇವನ್ನ ಭಾಳ ತಿಳು ಮಾಡಬೇಡ್ರಿ. ಯಾಕಂದ್ರೆ ಎಣ್ಣೆ ಒಳಗೆ ಹಿಂಗೆ ಕರಿ ಮುಂದೆ ಬಿಟ್ಟು ತೆಗಿಯೋಟಾಗೆ ಇದಾಗಿಬಿಡ್ತಾವು. ಒಂದು ಸ್ವಲ್ಪ ದಿಪ್ಪಿನ ಮ್ಯಾಲ ಹಾಕ್ರಿ. ಭಾಳ ಅಂದ್ರೆ ಭಾಳ ಚಂದ ಎದ್ದು ಬರ್ತಾವೆ. ಪೂರ್ಣ ತಾವ ಬಾಯಿಗೆ ಬಿಟ್ಟು ಎಲ್ಲ ಕಡೆ ಹಿಂಗೆ ಈದಾದಂಗೆ ಆಗಿರ್ತಾವ್ರಿ ತಿರಿ ಹಾಕೋ ಮುಂದೆ. ಇದು ಒಂದು ರೆಸಿಪಿ ಭಾಳ ಚಲೋ ಐತಿ ನೋಡ್ರಿ. ಈಗ ಇವತ್ತಿನ ವಿಡಿಯೋ ಒಳಗೆ ಇದ್ರೊಳಗೆ 2 ರೆಸಿಪಿ ಮಾಡಿ ತೋರಿಸಿವ್ರಿ ನಾವು. ಒಂದು ಹಪ್ಪಳ, ಒಂದು ಚಿಪ್ಸ. ಈ ರೀತಿ ಯಾವಾರ ಖಾರ ಉಪ್ಪುಪ್ಪ ಇದ್ದು ಅಂತ ತಿಳ್ಕೊರಿ. ಸ್ವೀಟ್ ಊಟ ಮಾಡೋ ಮುಂದೆ ಒಂದು ತಿನ್ನೋರು 2 ಹೋಳಿಗೆನೂ ತಿನ್ಬೋದ್ರಿ. ಯಾಕಂದ್ರೆ ಭಾಳ ಬೆಸ್ಟ್ ಆಕವು. ಮತ್ತು ಇನ್ನೊಂದು ಏನು ಹೇಳೋದಂದ್ರೆ ಇನ್ನು ಬ್ಯಾಸ್ಗಿಗೆಲ್ಲ ಮಾಡಿ ಇಟ್ಕೋತೀವ್ರಿ. ಮಳೆಗಾಲಕ್ಕೆ ಒಳಗೆ ಕುತ್ಕೊಂಡು ಏನರ ತಿನ್ಬೇಕು ಅನ್ನಿಸ್ತೈತ್ರಿ. ಅವಾಗ ಒಂದು ಸ್ವಲ್ಪ ಕರ್ಕೊಳ್ಳೋದು, ಎಲ್ಲಾರನ್ನೂ ಕರ್ಕೊಳ್ಳೋದು, ಮನೆಯವ್ರನ್ನ ಕರ್ಕೊಂಡು ಕೆಸಿಂದ ನಾವೊಂದು ತಿನ್ನು ನೀವೊಂದು ತಿನ್ನತ್ತೆ ತಿಂದ್ರೆ ಅಷ್ಟ ಬಾಯಿ ಸ್ವಚ್ಛ ಆಗಿ ಬಿಡ್ತೈತ್ರಿ. ಒಳಗೆ ಕುತ್ಕೊಂಡು ಮಳೆ ಜೋರ ಇತ್ತಂದ್ರೆ ಏನೂ ಮಾಡೋಕ್ಕಾಗಲ್ಲ ರೀ. ಈ ರೀತಿ ಮಾಡಿ ಇಟ್ಕೊಂಡಿವಿ ಅಂದ್ರೆ ಕರ್ಕೊಂಡು ತಿನ್ನಕ್ಕೆ ಬರ್ತೈತ್ರಿ. ಈಗ ನೋಡ್ರಿ ಇಲ್ಲೇ ಯಾವ ರೀತಿ ಇದಾಗ್ಯಾವ ಅನ್ನೋದು ನಾವು ನಿಮಗೆ ತೋರ್ಸಾಕತ್ತೀವ್ರಿ. ಇಷ್ಟ ನೋಡ್ರಿ. ಈಗ ಇಷ್ಟು ಮಾಡಿದ್ರೆ ಸಾಕ್ರಿ, ಅಷ್ಟು ಚಂದ ಎದ್ದು ಬಂದವು. ಇದೇನಪ್ಪ ಇಷ್ಟು ಅಳ್ಕಂದು ಹಾಕಿದ್ರೆ ಹೆಂಗೆ ಹೇಳ್ತಾವ ಅನ್ಕೋಬೇಡ್ರಿ. ಈಗಾಗಲೇ ಅಮ್ಮನ ಅಡುಗೆ ಚಾನಲ್ದಾಗ ಸಾಬುದಾನಿದು ಮಿಕ್ಸರ್ಗೆ ಹಾಕಿ ಹಪ್ಪಳ ಮಾಡಿ ತೋರಿಸಿವ್ರಿ. ಭಾರಿ ಅಂದ್ರೆ ಭಾರಿ ಬೆಸ್ಟ್ ಆಗ್ಯಾವು, ಮಸ್ತ್ ಆಗ್ಯಾವ್ರಿ. ನೋಡ್ರಿ ಈಗ ಎಲ್ಲ ಥರ ಒಂದು 4-5-6 ರೆಸಿಪಿನ ಮಾಡಿ ಹಾಕಿವ್ರಿ ನಾವು. ಇವು ಬ್ಯಾಸ್ಗಿ ಹಪ್ಪಳ ಶಾಂಡ್ಗಿಗಳ ತಪ್ಪಲಾರ್ದ ಇನ್ನೂ ಮುಂದೆ ಹಾಕೋತ ಹೋಗ್ತೀವ್ರಿ. ನೋಡ್ಕೋತ ಇರಿ. ನಿಮ್ಗೆ ಯಾವ ಬೇಕಲ್ಲ ಆ ರೆಸಿಪಿ ನೀವು ಮಾಡ್ಕೊರಿ. ಮಾಡ್ಕೊಂಡಿಂದ ಮಾತ್ರ ಕಮೆಂಟ್ನಾಗ ತಿಳಿಸೋದು ಮರಿಬೇಡ್ರಿ. ಯಾಕಂದ್ರೆ ನೀವು ಕಮೆಂಟ್ ಒಳಗೆ ತಿಳಿಸಿದ್ರೆ ನಮಗೂ ಭಾಳ ಅಂದ್ರೆ ಭಾಳ ಖುಷಿ ಆಕೈತ್ರಿ. ನಾವು ಅದಕ್ಕೋಸ್ಕರ ಕಾಯ್ತಿರ್ತೀವಿ. ಈಗ ನೋಡ್ರಿ ಇಲ್ಲೇ ಈ ರೀತಿ ತಿರಿ ಹಾಕೋತ ಹೋಗೋದು ನೋಡ್ರಿ. ಇವತ್ತರನ್ನ ನೋಡ್ರಿ
ಇಷ್ಟೆಲ್ಲ ಅಷ್ಟು ಒಮ್ಮೆ ತಿರಿ ಹಾಕೊಂಡಿವ್ರಿ. ಹಾಕೊಂಡು ಕೆಸಿನ ಪೂರ್ಣ ಒಣಗ್ಯಾವ ನೋಡ್ರಿ. ಈಗ ಇಲ್ಲಿ ಯಾವ ರೀತಿ ಒಣಗ್ಯಾವನ್ನು ತೋರ್ಸಾಕ್ತೀವಿ ನಾವು ನೋಡ್ರಿ. ಇಷ್ಟ ಒಣಗಿ ಬಂದಾವ್ರಿ. ಇಷ್ಟ ಆದಿಂದ ಇಲ್ಲಿ ಏನೈತಿ ಗ್ಯಾಸ್ ಮೇಲೆ ಕಡಾವಗಿಗೆ ಎಣ್ಣೆ ಅಂತರೂ ಕಾದೈತ್ರಿ. ಈಗ ಕರಿತೀವಿ ನೋಡ್ರಿ ಇವ್ರನ್ನ ನೋಡ್ರಿ. ಈಗ ಇಷ್ಟು ಹಾಕಿದ್ವಿ ಅಂತ ತಿಳ್ಕೊರಿ. ಇದು ಸ್ವಲ್ಪ ಇಷ್ಟು ಭಾರ ಹಾಕಿ ತೆಗ್ದ ಬಿಡೋದ್ರಿ. ಅಷ್ಟು ಮಸ್ತ್ ಆಗ್ಯಾವ್ರಿ ಇವು ಚಿಪ್ಸ್. ಇದು ಹಪ್ಪಳ ನೋಡ್ರಿ. ಇಷ್ಟು ಕೆಂಪು ಮುಡಿ ಮೇಲೆ ಆತಂದ್ರೆ ಮುಗಿತ್ರಿ. ನೋಡಕ್ಕೆ ಅಲ್ಲಿ ಎಷ್ಟು ಕಪ್ ಕಾಣಕತ್ತಿದ್ದು ನೋಡ್ರಿ. ಈಗ ಹೆಂಗೆ ಕಾಣಕತ್ಯಾವ ಇಲ್ಲಿ ಬೆಸ್ಟ್ ಆಗ್ಯಾವ್ರಿ. ಇದು ಒಂದು ರೆಸಿಪಿ ಚಲೋ ಆಗೈತಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಇದನ್ನು ನೋಡ್ರಿ ಇಲ್ಲಿ ಅದೇ ರೀತಿನ ಸೇಮ್ ಇಲ್ಲಿ ನಾವು ಕರ್ಕೊಂಡಿವ್ರಿ. ಇಲ್ಲಿ ಏನೈತಿ ಹಪ್ಪಳ ಮತ್ತು ಚಿಪ್ಸ ಕೂಡಿಸಿ ಇಲ್ಲೇ ಸರ್ವ್ ಮಾಡೀವ್ರಿ ಪ್ಲೇಟಿಗೆ. ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನೆ ರೀ. ಎಲ್ಲರಿಗೂ ನಮಸ್ಕಾರ.